ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾರು ಶಿವಪ್ಪ ವ್ಲಾಗ್ಸ್. ನಾವಿವತ್ತು ಟೆರೇಸ್ ಗಾರ್ಡನ್ನ ಮಾಡೋದಕ್ಕೋಸ್ಕರ ಒಂದು ಸ್ಟಾರ್ಟ್ ಕೊಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಅಂದರೆ ಇವಾಗ ನಾವು ಸ್ವಲ್ಪನೇ ಸೊಪ್ಪು ತರಕಾರಿ ಅದನ್ನೆಲ್ಲ ನಾವೇ ಬೆಳ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಮಣ್ಣೆಲ್ಲ ತಂದು ಗ್ರೋ ಬ್ಯಾಗ್ಸ್ನ ಯೂಸ್ ಮಾಡಿಕೊಂಡು ಬೆಳೆಯೋಣ ಅಂತ ಹೇಳಿ ಟೆರೇಸ್ ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಹೇಗೆ ಹೋಗುತ್ತೆ ಗೊತ್ತಿಲ್ಲ, ನೋಡಬೇಕು ಒಟ್ಟಿನಲ್ಲಿ. ಬಟ್ ಮೊದಲಿಗೆ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಮಣ್ಣು ತೊಗೊಂಬಂದು ಜಮೀನಿಂದ ಮಣ್ಣು ತಂದಿರೋದು ಇದು. ಹಾಗಾಗಿ ಸ್ವಲ್ಪ ದೊಡ್ಡದು ಹಿಂಟೆನೇ ಇದೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಪುಡಿ ಮಾಡಿ ಮಣ್ಣನ್ನು ಹದ ಮಾಡ್ಕೊತಾ ಇದ್ದೀವಿ. ನಾವು ಗಾರ್ಡನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಮಣ್ಣು ಸ್ವಲ್ಪ ಚೆನ್ನಾಗಿರಬೇಕಾಗುತ್ತೆ. ಹಾಗಾಗಿ ಮಣ್ಣು ತರಿಸಿದ್ದೆ. ಮಣ್ಣಲ್ಲಿ ಜಾಸ್ತಿ ಕಲ್ಲು ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಹಾಗಾಗಿ ಸೊಪ್ಪೆಲ್ಲ ಬೆಳೆಯುವಾಗ ಕಲ್ಲೆಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಅದನ್ನೆಲ್ಲ ತೆಗೆದಾಕಿ ನೀಟಾಗಿ ಮಣ್ಣನ್ನೆಲ್ಲ ದೊಡ್ಡ ಕಲ್ಲೆಲ್ಲ ಏನಿತ್ತು ಅದನ್ನೆಲ್ಲ ತೆಗೆದು ಸೈಡ್ಗೆ ಹಾಕಿ ಎಲ್ಲ ಗ್ರೋ ಬ್ಯಾಗ್ಸ್ಗೂ ಕೂಡ ಮಣ್ಣೆಲ್ಲ ಹಾಕಿ ಫಿಲ್ ಮಾಡ್ತಾಯಿದ್ದೀವಿ. ಹಾಗೆ ಈ ಗ್ರೋ ಬ್ಯಾಗ್ಸ್ನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಇನ್ ಕೇಸ್ ನಿಮಗೆ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ನೀವು ಕೂಡ ಇದನ್ನು ಆರ್ಡ್ರ್ ಮಾಡ್ಕೋಬೋದು. ಡಿಫ್ರೆಂಟ್ ಸೈಜಲ್ಲಿ ಸಿಗುತ್ತೆ, ನಿಮ್ಗೆ ಯಾವ ಸೈಜ್ ಬೇಕು ಅದನ್ನು ಆರ್ಡ್ರ್ ಮಾಡ್ಕೋಬೋದು. ನಾನು ಇದನ್ನು ಪ್ಯಾಕ್ ಆಫ್ 5 ಆರ್ಡ್ರ್ ಮಾಡ್ಕೊಂಡಿದ್ದೆ. ಹಾಗೆಯೇ ಈ ಬ್ಯಾಗಲ್ಲಿ ನಾನು ಈಗ ಸದ್ಯಕ್ಕೆ ಫಸ್ಟು ಸೊಪ್ಪು, ಅದ್ರ ಜೊತೆಗೆ ಬೀನ್ಸು ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನೋಡೋಣ ಬರುತ್ತೋ ಇಲ್ವೋ ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. 3 ಗುಳಿ ಬೀನ್ಸ್ ಹಾಕ್ತೆ. ಅಂದರೆ ಇನ್ ಕೇಸ್ ಏನಾದರೂ ಬೀಜ ಚೆನ್ನಾಗಿಲ್ಲ ಅಂತ ಹುಟ್ಟಲಿಲ್ಲ ಅಂದರೆ ಒಂದಿಲ್ಲ ಅಂದ್ರೂ ಒಂದು ಬರುತ್ತೆ ಅನ್ನೋ ಕಾರಣಕ್ಕೆ ಸೆಂಟ್ರಲ್ ಹಾಕ್ತೆ. ಅದನ್ನು ತೆಗೆದಾಕ್ಬಿಟ್ಟೆ. ಅಲ್ಲಿ 6 ಬೀನ್ಸ್ ಕಾಳನ್ನು ಹಾಕಿದ್ದೀನಿ ಒಂದು ಬ್ಯಾಗಲ್ಲಿ. ಈಗ ಇಲ್ಲಿ ಹಾಕ್ತಾ ಇರೋದು ಪಾಲಕ್ ಸೊಪ್ಪಿನ ಬೀಜನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಬೀಜಗಳನ್ನ ಹಾಕುವಾಗ ತುಂಬ ಮಂದವಾಗಿ ಹಾಕ್ಬಿಟ್ರೆ ನೀಟಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ತೆಳುವಾಗೇ ಹಾಕಬೇಕಾಗುತ್ತೆ. ಫಸ್ಟ್ ಟೈಮ್ ಹಾಕ್ತಿರೋದಲ್ವ, ಹಾಗಾಗಿ ನೋಡಿಕೊಂಡು ನೆಕ್ಸ್ಟ್ ಹಾಕುವಾಗ ಒಂದು ಐಡಿಯಾ ಬರುತ್ತೆ ಅನ್ನೋ ಕಾರಣಕ್ಕೆ ತೆಳುವಾಗೇ ಹಾಕ್ತಿದ್ದೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಬ್ಯಾಗಿಗೆ ಮೆಂತ್ಯ ಹಾಕ್ತಿದ್ದೀನಿ. ನಾವು ಬ್ಯಾಗ್ಗಳಿಗೆ ಏನು ಸೀಡ್ಸ್ ಎಲ್ಲ ಹಾಕ್ತಿದ್ದೀವಿ ಅದು ಹಾಕಿ ಆದಮೇಲೆ ಮೇಲೆ ಮಣ್ಣನ್ನು ಹಾಕಬೇಕು. ಈ ಥರ ಮಣ್ಣೆಲ್ಲ ಹಾಕಿ ನೀಟಾಗಿ ಆ ಬೀಜಗಳು ಕಾಣಿಸ್ತಾ ಇರೋ ಹಾಗೆ ಕವರ್ ಮಾಡಿದ್ರೆ ಸೊಪ್ಪು ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕಬೇಕಾಗುತ್ತೆ ಮಣ್ಣನ್ನು. ಅಂದರೆ ಇಲ್ಲಿ ಒಂದೊಂದು ಬ್ಯಾಗ್ಗೆ ಎಕ್ಸ್ಟ್ರಾ ಮಣ್ಣು ಹಾಕ್ಬಿಟ್ಟಿದ್ದೆ, ಹಾಗಾಗಿ ಅದನ್ನು ತೆಗೆದು ಅಲ್ಲಿ ಹಾಕ್ತೆ. ಈಗ ನಾನಿಲ್ಲಿ ಮೆಂತ್ಯ ಹಾಕ್ತಿದ್ದೀನಿ. ಯಾವುದೇ ಸೀಡ್ಸ್ ಹಾಕಿದ್ರೂ ಅಷ್ಟೇ ಅದು ತುಂಬ ಮಂದ ಆಗಿಬಿಟ್ರೆ ಸೊಪ್ಪು ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ತೆಳುವಾಗೇ ಹಾಕಬೇಕು. ಈಗ ಮತ್ತೊಂದು ಬ್ಯಾಗಲ್ಲಿ ನಾನು ಕೊತ್ತಂಬರಿ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಬೀಜನೂ ಅಷ್ಟೇ ಎಡ್ಜಲ್ಲೆಲ್ಲ ನೋಡಿಕೊಂಡು ಹಾಕೋತಾ ಇದ್ದೀನಿ. ನಾನಿಲ್ಲಿ ಫಸ್ಟು ಬೀನ್ಸ್ ಹಾಕಿದೆ, ಹಾಗೆಯೇ ಪಾಲಕ್ಕು, ಮೆಂತ್ಯ, ಅದಾದ ನಂತರ ಕೊತ್ತಂಬರಿ ಹಾಕಿದೆ. ಮತ್ತು ಇವಾಗ ಹಾಕ್ತಾ ಇರೋವಂಥದ್ದು ಸಬ್ಸಿಗೆ ಬೀಜ. ಒಟ್ಟು ನಾನು 4 ಥರದ ಸೊಪ್ಪಿನ ಸೀಡ್ಸ್ನ ಇಲ್ಲಿ ಹಾಕಿದ್ದೀನಿ, ಸೊಪ್ಪಿನ ಬೀಜಗಳನ್ನು. ಹಾಗೆ ಒಂದು ಬ್ಯಾಗಲ್ಲಿ ಬೀನ್ಸ್ ಹಾಕಿದ್ದೀನಿ. ನೋಡೋಣ ಇದು ಹೇಗೆ ಬರುತ್ತೆ ಅಂತ ನೋಡಿಕೊಂಡು ನೆಕ್ಸ್ಟ್ ಇನ್ನು ಉಳಿದಿದ್ದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಈಗ ಸದ್ಯಕ್ಕೆ ಈ 5 ಬ್ಯಾಗಲ್ಲಿ ನಾನು ಈ ಒಂದು ಸೀಡ್ಸ್ನ ಹಾಕಿ ಸೊಪ್ಪು ತರಕಾರಿ ಬೆಳೆಯೋದಕ್ಕೆ ಶುರು ಮಾಡಿದ್ದೀನಿ. ಸೀಡ್ಸ್ ಹಾಕಿ ಆದಮೇಲೆ ಎಕ್ಸ್ಟ್ರಾ ಮಣ್ಣಿಟ್ಕೊಂಡು ಆ ಸೀಡ್ಸ್ ಎಲ್ಲ ಕಾಣಿಸ್ಬಾರ್ದು ಮೇಲೆ, ಹಾಗೆ ಅದನ್ನು ನೀಟಾಗಿ ಕವರ್ ಮಾಡ್ಕೋಬೇಕು. ಫುಲ್ಲು ಮಣ್ಣೆಲ್ಲ ಹಾಕಿ ನೀಟಾಗಿ ಕವರ್ ಮಾಡ್ಕೋಬೇಕು. ಇದಾದಮೇಲೆ ಇದ್ರ ಮೇಲೆ ಸ್ವಲ್ಪ ಗೊಬ್ಬರನೂ ಹಾಕೋಬೋದು. ಗೊಬ್ಬರ ಎಲ್ಲ ಹಾಕಿ ನಾವು ಬೆಳೆದ್ರೆ ತುಂಬ ಚೆನ್ನಾಗಿ ಸೊಪ್ಪೆಲ್ಲ ಬರುತ್ತೆ. ಬಟ್ ಈಗ ಮಣ್ಣು ಇದು ಜಮೀನಿಂದ ತಂದಿರೋದು, ಹಾಗಾಗಿ ಚೆನ್ನಾಗಿದೆ ಮಣ್ಣು. ಹಾಗಾಗಿ ಸದ್ಯಕ್ಕೆ ನಾವು ಮೇಲ್ಗಡೆ ಮಣ್ಣೆಲ್ಲ ಹಾಕಿ ಈ ಬೀಜಗಳನ್ನೆಲ್ಲ ಮುಚ್ಚೋ ಥರ ಹಾಕಿ ನೀಟಾಗಿ ಇಡ್ತಾಯಿದ್ದೀವಿ. ಈ ಥರ ಎಲ್ಲ ಮಣ್ಣು ಹಾಕಿ ಬೀಜ ಎಲ್ಲ ಕವರ್ ಆದಮೇಲೆ ಇದಕ್ಕೆ ನೀರು ಹಾಕಬೇಕಾಗುತ್ತೆ. ನೀರು ಹಾಕಿದಾಗ ಮಣ್ಣು ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಕೊಳ್ಳುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ವಾಟರ್ ಎಲ್ಲ ಹೋಗೋದಕ್ಕೆ ಅಂತ ಈ ಬ್ಯಾಗ್ಸಲ್ಲಿ ಸೈಡಲ್ಲೆಲ್ಲ ಹೋಲ್ಸ್ ಇರುತ್ತೆ. ಹಾಗಾಗಿ ನಾವೇನು ಯೋಚನೆ ಮಾಡಬೇಕಾಗಿಲ್ಲ, ಎಕ್ಸಸ್ ವಾಟರ್ ಎಲ್ಲ ಅಲ್ಲಿ ಆಚೆ ಹೋಗ್ಬಿಡುತ್ತೆ. ಮಣ್ಣೆಲ್ಲ ಹಾಕಾದಮೇಲೆ ಕೈ ಅಡ್ಡ ಇಟ್ಕೊಂಡು ಇದಕ್ಕೆ ನೀರು ಹಾಕಬೇಕು. ಕೈ ಅಡ್ಡ ಇಟ್ಕೊಂಡು ನೀರು ಹಾಕೋದ್ರಿಂದ ಬೀಜಗಳೆಲ್ಲ ಆಚೆ ಬರೋದು ಆ ಥರ ಏನೂ ಆಗೋಲ್ಲ. ಚೆನ್ನಾಗಿ ನೀರು ಹಾಕ್ಬೋದು. ಪಾಟ್ಗೆ ಎಲ್ಲ ಕಡೆ ನೀರು ಹಾಕುತ್ತೆ. ಹಾಗಾಗಿ ನಿಧಾನಕ್ಕೆ ಮಣ್ಣು ಅಥವಾ ಬೀಜಗಳೆಲ್ಲ ಆಚೆ ಬರದೇ ಇರೋ ಹಾಗೆ ನೋಡಿಕೊಂಡು ನೀರು ಹಾಕಬೇಕಾಗುತ್ತೆ. ಯಾಕಂದರೆ ಮಣ್ಣು ಸಡಿಲ ಇರುತ್ತೆ, ಹಾಗಾಗಿ ನೋಡಿಕೊಂಡು ನೀರು ಹಾಕೋಬೇಕು. ಇದು ಬಂದು ಇವತ್ತಿನ ನಮ್ಮ ಟೆರೇಸ್ ಗಾರ್ಡನ್ನ ಮೊದಲನೇ ದಿನದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಹಾಗೆಯೇ ನೀವೇನಾದರೂ ನನ್ನ ಈ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ.